ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನೆಲ್ಗೆ. ಇಂದಿನ ಪಂದ್ಯ ಅದ್ಭುತವಾಗಿತ್ತು. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆದ ಸೆಮಿಫೈನಲ್ ತೀವ್ರ ಸ್ಪರ್ಧೆಯಿದ್ದದು. ಕೊನೆಗೆ ಭಾರತ ಭರ್ಜರಿ ಗೆಲುವು ಸಾಧಿಸಿ ಫೈನಲ್ ಪ್ರವೇಶಿಸಿದೆ. ಹೇಗೆ? ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. 1. ಆಸ್ಟ್ರೇಲಿಯಾದ ಬ್ಯಾಟಿಂಗ್. ಆಸ್ಟ್ರೇಲಿಯಾ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು. ಸ್ಟೀವ್ ಸ್ಮಿತ್ 73 ಮತ್ತು ಅಲೆಕ್ಸ್ ಕೇರಿ 61 ಉತ್ತಮ ಆಟವಾಡಿದರು. ಭಾರತದ ಬೌಲಿಂಗ್. ಮೊಹಮ್ಮದ್ ಶಮಿ ಭರ್ಜರಿ ದಾಳಿಯಾಗಿ 3 ವಿಕೆಟ್ 48 ರನ್ ಕಿತ್ತುಕೊಂಡರು. 2. ಭಾರತದ ಚೇಸ್ ಕೊಹ್ಲಿ ಮಿಂಚಿದ ಬ್ಯಾಟಿಂಗ್. ವಿರಾಟ್ ಕೊಹ್ಲಿ 84 ರನ್ ಹೊಡೆದು ಭಾರತವನ್ನು ಗೆಲುವಿನ ಹಾದಿಗೆ ತಂದರು. ಕೆ.ಎಲ್. ರಾಹುಲ್ ಶಾಂತವಾಗಿ 42 ರನ್ ಮಾಡಿ ತಂಡವನ್ನು ಗೆಲುವಿನ ತಟಸ್ಥಪಡಿಸಿದರು. ಭಾರತ 11 ಎಸೆತಗಳು ಉಳಿದಿದ್ದಂತೆಯೇ ಗೆಲುವು ಸಾಧಿಸಿತು. 3. ಫೈನಲ್ ಎದುರಾಳಿಯಾಗಿದೆ ಯಾರು? ಈಗ ಭಾರತ ಫೈನಲ್ ಪ್ರವೇಶಿಸಿದೆ. ಮುಂದಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್ ಆಡಲಿವೆ. ಭಾರತದ ಈ ಅದ್ಭುತ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕೊಹ್ಲಿಯ ಶತಕ, ಶಮಿಯ ಬೌಲಿಂಗ್, ಯಾವುದರ ಪಾತ್ರ ಮುಖ್ಯ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.